ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಭಕ್ತವೃಂದಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಂದಿನಿಂದ ರಾಯರ ಜೀವನ ಚರಿತ್ರೆಯ ಸಂಕ್ಷಿಪ್ತ ವರದಿಯನ್ನು ರಾಯರ ಅನುಗ್ರಹದಿಂದ ಭಾಗಗಳಾಗಿ ತಿಳಿಸಲು ಇಚ್ಛೆಪಡುತ್ತಿದ್ದೇನೆ. ಕೊರಟೆ ಶ್ರೀನಿವಾಸರಾವ್ ಎಂಬುವರು ರಾಘವೇಂದ್ರ ವಿಜಯ ಗ್ರಂಥಗಳ ಅನುಸಾರವಾಗಿ ತಿಳಿಸಿಕೊಟ್ಟಿರುವುದನ್ನೇ ನಿಮ್ಮಲ್ಲಿ ತಿಳಿಸಲು ಇಚ್ಛೆಪಡುತ್ತಿದ್ದೇನೆ. ಶ್ರೀ ರಾಯರ ಅನುಗ್ರಹದಿಂದ ಬೀಗ ಮುದ್ರೆತನ ರಾಯರ ಮನೆತನದ ಹೆಸರು. ಆ ಬೀಗ ಮುದ್ರೆ ಎಂಬುದು ಅದರ ಇತಿಹಾಸ ಹೇಗೆ ಬಂದಿದೆ ಎಂಬುದನ್ನು ಮೊದಲು ತಿಳಿಯೋಣ. ಕನ್ನಡ ನಾಡಿನಲ್ಲಿ ಆಳಿದ ರಾಜವಂಶಗಳಲ್ಲಿ ಕದಂಬರು ಪ್ರಖ್ಯಾತರು. ಇವರು ಮೊದಲು ವೈಜಯಂತಿಪುರ ಅಂದರೆ ಇಂದಿನ ಬನವಾಸಿ ಎಂಬುದಾಗಿ ಹೇಳ್ತಾರೆ. ಅನಂತರ ಗೋವೆಯಲ್ಲೂ ಆಳಿದವರು. ಇವರ ಮೂಲ ಪುರುಷ ಮಯೂರ ಶರ್ಮನು ಬ್ರಾಹ್ಮಣನು, ಆದರೆ ಕಾಂಚೆಯ ಅಂದರೆ ತುಂಡೇರ ದೇಶ ಅಂತ ಕರೀತಾರೆ. ಪಲ್ಲವರಿಂದಾದ ಪರಾಭವ ಅವನನ್ನು ಕ್ಷತ್ರಿಯ ಧರ್ಮವುಳ್ಳವನಾಗಿ ಮಾಡಿತ್ತು. ಅವನು ಯುದ್ಧದಲ್ಲಿ ಪಲ್ಲವರನ್ನು ಗೆದ್ದು ಆ ರಾಜಕನ್ಯೆಯ ವಿವಾಹ ಸಂಬಂಧದಿಂದ ಅವರ ಸ್ನೇಹವನ್ನು ಗಳಿಸಿಕೊಂಡು ವೈಜಯಂತಿಪುರದಲ್ಲಿ ವೈಭವದಿಂದ ಆಳಿದನು. ವೈಜಯಂತಿಪುರದ ಯಾವುದು? ಹಿಂದಿನ ಬನವಾಸಿ. ತನಗೆ ದೊರೆತ ದಿಗ್ವಿಜಯದಿಂದ ಹಿಗ್ಗಿ ಅವನು ಅಶ್ವಮೇಧ, ಸರ್ವತೋಮುಖ ಮೊದಲಾದ ಯಾಗಗಳನ್ನು ಮಾಡಿದನು. ಈ ಯಾಗಗಳನ್ನು ಮಾಡಿ ಅದನ್ನು ಮಾಡಿಸಲು ಶ್ರೋತಶಾಸ್ತ್ರವನ್ನು ಬಲ್ಲ ಪಂಡಿತೋತ್ತಮರನ್ನು ಉತ್ತರ ಭಾರತದ ಪಂಚನದಿ ನಾಡಿನ ಅಹಿಚಿತ್ರಪುರದಿಂದ ಕರೆಸಿಕೊಂಡು ಅವರು ತನ್ನ ಆಸ್ಥಾನದಲ್ಲಿ ಉಳಿಯುವಂತೆ ನೋಡಿಕೊಂಡನಂತೆ. ಹೀಗೆ ಬಂದು ಅವನ ಆಶ್ರಯದಲ್ಲಿ ನಿಂತವರು ಪಾಸ್ಟಿಕರು ಅಥವಾ ಸವಿನುಡಿ ಮುಂತಾದ 60 ಒಕ್ಕಲುಗಳು ಮನೆತನಗಳು ಮುಖ್ಯರು. ಇವರು ಕಶ್ಯಪಾದಿ 14 ಗೋತ್ರಗಳಿಗೆ ಸೇರಿದವರಾಗಿರ್ತಾರೆ. ಇವರಲ್ಲಿ ಗೌತಮ ಗೋತ್ರಕ್ಕೆ ಸೇರಿದ ಒಂದು ಮನೆತನಕ್ಕೆ ಬೀಗ ಮುದ್ರೆಯವರೆಂದು, ಅಂದರೆ ಖಜಾನೆ ಜವಾಬ್ದಾರಿ ಮಾಡೋರು ಅಂತ ಅಡ್ಡ ಹೆಸರು ಬಂದಿತ್ತು. ಬೀಗ ಮುದ್ರೆಯ ವಂಶದರಲ್ಲಿ ಒಬ್ಬರು ದೊರೆಗಳ ಬಳಿ ಭಂಡಾರಿಗಳಾಗಿ ಕೆಲಸ ಮಾಡಿ ನಂಬಿಕೆ ಅರ್ಹರಾಗಿದ್ದರಂತೆ. ಹೀಗಾಗಿ ಈ ವಂಶದವರಿಗೆಲ್ಲ ಬೀಗ ಮುದ್ರೆಯವರೆಂದು ಅಡ್ಡ ಹೆಸರಾಯಿತು. ಕಾಲಚಕ್ರ ಉಳಿಯಿತು. ವ್ಯಕ್ತಿಗಳಿಗೆ ಇರುವಂತೆ ಸಾಮ್ರಾಜ್ಯಗಳಿಗೂ ಏಳಿಗೆ ಅವರದೆಗಳಿವೆ ಅಲ್ಲವೇ? ಕದಂಬರು ಅಸ್ತಂಗತರಾಗಿ ತಲಕಾಡಿನ ಗಂಗರು ತಲೆ ಎತ್ತಿದರಂತೆ. ಅವರನ್ನು ಮೂಲೆಗೊತ್ತಿ ಬಾದಾಮಿಯ ಚಾಳಕ್ಯರು, ಅನಂತರ ಹೊಯ್ಸಳರು ಏಳಿಗೆಗೆ ಬಂದರು. ಅವರ ನಂತರ ಮುಸಲ್ಮಾನರ ದಾಳಿ ದಕ್ಷಿಣ ದೇಶಗಳ ಮೇಲೆ ನಡೆದು ಅವರ ಪದಾಘಾತ ದುರಾಕ್ರಮಣಗಳಿಂದ ಹಿಂದೂ ಧರ್ಮ ಸಂಸ್ಕೃತಿಗಳಿಗೆ ಮರಣಾಂತಕ ಪೆಟ್ಟು ಬಿದ್ದಿತಂತೆ. ಇದನ್ನು ತಡೆಗಟ್ಟಲು ವಿದ್ಯಾರಣ್ಯರು ಭುವನೇಶ್ವರಿಯನ್ನು ಸಾಕ್ಷಾತ್ಕರಿಸಿಕೊಂಡು ಪಂಪಾಕ್ಷರದಲ್ಲಿ ನೂತನ ನಗರವೊಂದನ್ನು ನಿರ್ಮಿಸಿದರು. ಹಕ್ಕಬುಕ್ಕರ ನೆರವಿನಿಂದ ಸ್ಥಾಪನೆಯಾದ ಈ ದಿವ್ಯಾನಗರವು, ಅಂದರೆ ಇದೊಂಥರ ವಿದ್ಯಾನಗರ, ವಿಜಯನಗರದ ಸಾಮ್ರಾಜ್ಯದ ರಾಜಧಾನಿಯಾಗಿ 3 ಶತಮಾನಗಳವರೆಗೆ ವೈಭವದಿಂದ ಮೆರೆಯಿತಂತೆ. ಇದೇ ರಾಜ್ಯವನ್ನು ಮೊದಲು ಸಂಗಮ ದೇಶದ ಅವರ ವಂಶದ ದೊರೆಗಳಿಗೂ ಅನಂತರ ಸಾಳುವ ವಂಶೀಯರು ಆಳಿದರಂತೆ. ಬೀಗ ಮುದ್ರೆ ಮನೆತನದ ಕೃಷ್ಣಭಟ್ಟರ ಕಾಲಕ್ಕೆ ವಿಜಯನಗರ ಸಿಂಹಾಸನದಲ್ಲಿ ತೌಳುವ ವಂಶದ ಕೃಷ್ಣದೇವರಾಯನು, ಅಂದರೆ ಕ್ರಿಸ್ತಶಕ 1509ರಿಂದ 1530ವರೆಗೂ ಬರ್ತಾರೆ, ವೈಭವದಿಂದ ಆಳ್ತಿದ್ದ ರಾಜ. ಇವನ ಆಳ್ವಿಕೆಯ ಕನ್ನಡ ನಾಡಿನ ಇತಿಹಾಸದಲ್ಲಿ ಸ್ವರ್ಣ ಅಧ್ಯಾಯವೆನ್ನಬಹುದು. ಇವನು ಪ್ರತಾಪಶಾಲಿಯಾದ ದೊರೆಯಾಗಿದ್ದಂತೆ ಸಂಸ್ಕೃತ, ಕನ್ನಡ, ತೆಲುಗು ಸಾಹಿತ್ಯಗಳಲ್ಲಿಯೂ ಕೂಡ ಪಂಡಿತನಾಗಿದ್ದು ಕವಿಗಳಿಗೂ ಕಲಾವಿದರಿಗೂ ಸಂಗೀತಗಾರರಿಗೂ ಉದಾರ ಆಶ್ರಯ ಕೊಟ್ಟಿದ್ದನಂತೆ. ಇವನ ಆಸ್ಥಾನದಲ್ಲಿ ಪೆದ್ದಣ್ಣ ಮೊದಲಾದ ನವಮಣಿಗಳೆಂಬ ತೆಲುಗು ಕವಿಗಳು, ತಿಮ್ಮಣ್ಣನೆಂಬ ಕನ್ನಡ ಕವಿಯೂ ಇದ್ದನು. ಇವನು ಶ್ರೀ ವ್ಯಾಸರಾಯರನ್ನು ರಾಜಗುರುಗಳಾಗಿ ಗೌರವಿಸಿದ್ದನು. ಅವರ ಶಿಷ್ಯರಾದ ಪುರಂದರದಾಸರು, ಕನಕದಾಸರು, ವಾದಿರಾಜರು ಮುಂತಾದವರು ದಾಸ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಹೀಗೆ ಕೃಷ್ಣದೇವರಾಯನ ಕಾಲದಲ್ಲಿ ಸಾಹಿತಿಗಳು, ಕಲಾವಿದರು ರಾಜಾಶ್ರಯವನ್ನು ಹೊಂದಿ ಬಹು ಸುಖದಿಂದ ಗೌರವವುಳ್ಳವರಾಗಿ ಜೀವಿಸುತ್ತಿದ್ದರು. ಕೃಷ್ಣದೇವರಾಯನ ಈ ಕಾವ್ಯ ಮತ್ತು ಸಂಗೀತ ಪ್ರಿಯತೆಯನ್ನು ಕೇಳಿ ಉತ್ತರದ ಕೃಷ್ಣಾ ತೀರದಲ್ಲಿದ್ದ ಬೀಗ ಮುದ್ರೆಯ ಮನೆತನದವರು ತುಂಗಭದ್ರೆಯ ತೀರಕ್ಕೆ ಬಂದರು. ಬೀಗ ಮುದ್ರೆ ಮನೆತನದವರು ಕದಂಬರ ಬಳಿ ಆಶ್ರಯ ತಪ್ಪಿದ ಮೇಲೆ ಚಾಲುಕ್ಯರ ಬಳಿ ಸೇರಿದ್ದರು.
ಬಾದಾಮಿ ಹಾಗೂ ಕಲ್ಯಾಣಿಯ ಚಾಲುಕ್ಯರ ಅವರ ಕಾಲ ಮುಗಿದ ಮೇಲೆ ರಾಜಾಶ್ರಯವನ್ನು ಅರಸಿಕೊಂಡು ಅಲ್ಲಿಂದಿಲ್ಲಿಗೆ ಬಹಳ ಅಲೆತಿದ್ದರಂತೆ. ಇಷ್ಟೆಲ್ಲ ಏರಿಳಿತಗಳ ಮಧ್ಯೆಯೂ ಬೀಗಂಬುದ್ರೆಯವರು ತಮ್ಮ ಅಧ್ಯಯನ ಅಧ್ಯಾಪನಗಳನ್ನು ಶ್ರೋತ ಸ್ಮಾರ್ಥ ಕರ್ಮಗಳನ್ನು ಬಿಟ್ಟಿರಲಿಲ್ಲ. ಇದರ ಜೊತೆಗೆ ಕೃಷ್ಣ ಭಟ್ಟರ ಕಾಲಕ್ಕೆ ಅವರು ಕುಲವಿದ್ಯೆಯಾದ ವೀಣಾವಿದ್ಯೆಯನ್ನು ಮೈಗೂಡಿಸಿಕೊಂಡಿದ್ದರಂತೆ. ಸಾಹಿತ್ಯ ಸಂಗೀತಗಳಿಗೆ ಅವರ ಮನೆತನ ಬಹಳ ಹಿಂದಿನಿಂದಲೂ ಪ್ರಸಿದ್ಧಿಯಾಗಿತ್ತು. ವೀಣಾಕೃಷ್ಣ ಭಟ್ಟರು ಅವರ ಮಕ್ಕಳಾದ ಕನಕಾಚಲ ಭಟ್ಟರು ತಮ್ಮ ಕಾಲದ ವೈಣಿಕರ ಗುಂಪಿನಲ್ಲಿ ಅಗ್ರಗಣ್ಯರಾಗಿ ವೀಣಾಕೃಷ್ಣ ಭಟ್ಟರು ಮತ್ತು ವೀಣಾ ಕನಕಾಚಲ ಭಟ್ಟರೆಂದು ಪ್ರಸಿದ್ಧಿ ಪಡೆದಿದ್ದರು. ಕೃಷ್ಣ ಭಟ್ಟರು ತಮ್ಮ ಮಕ್ಕಳಾದ ಕನಕಾಚಲ ಭಟ್ಟರನ್ನು ಸಂಗಡ ಕರೆದುಕೊಂಡು ದೇಶ ಪರ್ಯಟನ ಕಾಲದಲ್ಲಿ ವಿಜಯನಗರದಲ್ಲಿ ರಾಜಗುರುಗಳಾಗಿದ್ದ ಶ್ರೀ ವ್ಯಾಸರಾಯರ ಮಹಿಮೆಯನ್ನು ಕೇಳಿ ಅವರನ್ನು ಸಂದರ್ಶಿಸಲು ವಿಜಯನಗರಕ್ಕೆ ಬಂದರು. ಶ್ರೀ ವ್ಯಾಸರಾಯರು ಅವರಿಬ್ಬರ ವೀಣಾವಾದನದ ವೈಖರಿಯನ್ನು ಕೇಳಿ ಸಾಮ್ರಾಟ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸಂಗೀತ ಕಚೇರಿಯನ್ನು ಏರ್ಪಡಿಸಿದರು. ಇವರ ವೀಣಾವಾದನದ ನೈಪುಣ್ಯತೆಯನ್ನು ನೋಡಿ ತನ್ನ ಆಸ್ಥಾನದ ಸಂಗೀತ ವಿದ್ವಾಂಸರನ್ನಾಗಿ ನೇಮಿಸಿದನು ಕೃಷ್ಣದೇವರಾಯನು. ಅವರಿಗೆ ಸುಖ ಜೀವನಕ್ಕೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಟ್ಟನು. ಕೃಷ್ಣದೇವರಾಯನಿಗೆ ತಿರುಮಲಾದೇವಿ, ವೆಂಕಟಮ್ಮ ಎಂಬ ಹೆಣ್ಣು ಮಕ್ಕಳಿದ್ದರು. ಅವರಿಗೆ ವೀಣೆ ಕಲಿಸಿಕೊಡಲು ಕೃಷ್ಣ ಭಟ್ಟರನ್ನು ಕನಕಾಚಲ ಭಟ್ಟರನ್ನು ನೇಮಿಸಿದರು. ಇಂದಿನಿಂದ ಭಟ್ಟರ ಅಂತಸ್ತು ಹೆಚ್ಚಾಗಿತ್ತು. ಅವರು ಯಾವುದಕ್ಕೂ ಕೊರತೆ ಕಾಣದಂತೆ ವಿಜಯನಗರದಲ್ಲಿ ರಾಜವೈಭವದಿಂದ ಜೀವಿಸಿದರಂತೆ. ತಿಮ್ಮಣ ಭಟ್ಟರು ಕೂಡ ಅವರ ಸಂಗಡ ಇದ್ದರು. ನೋಡಿ, ರಾಘವೇಂದ್ರ ಸ್ವಾಮಿಗಳವರ ಇಂದಿನ ಮನೆತನದ ಎಷ್ಟೊಂದು ವಿಸ್ತಾರವಾಗಿ ಹೊರಟಿದೆ. ಆದರೆ ಅದೃಷ್ಟೇ ಹೀಗೆಯೇ ಇರಲಿಲ್ಲ. ವಿಜಯನಗರದ ದಿಗಂತದಲ್ಲಿ ಕಾರ್ಮೋಡಗಳು ಕಾಣಿಸಿಕೊಂಡಿದ್ದವು. ಕೃಷ್ಣದೇವರಾಯನು ಮಡಿದು ಅಚ್ಯುತರಾಯನ ಅನಂತರ ಸದಾಶಿವರಾಯನು ಸಿಂಹಾಸನವನ್ನೇರಿದನು. ಆದರೆ ನಿಜವಾದ ಅಧಿಕಾರ ರಾಜಪ್ರತಿನಿಧಿಯಾಗಿದ್ದ ಅಳಿಯ ರಾಮರಾಯನ ಕೈಯಲ್ಲಿ ಕೇಂದ್ರೀಕೃತವಾಗಿತ್ತು. ಅವನು ನಿರಂಕುಶ ಪ್ರಭುವಾಗಿ ಮೆರೆತಿದ್ದಂತೆ. ಇವನ ಕಾಲದಲ್ಲಿ ದಕ್ಷಿಣದ 5 ಬಹುಮನಿ ರಾಜ್ಯಗಳು ಒಟ್ಟಾಗಿ ಸೇರಿ ವಿಜಯನಗರದ ಮೇಲೆ ಪ್ರಬಲವಾದ ದಾಳಿ ಇಟ್ಟವು. ಎಂದಿಗೂ ಮರೆಯಲಾಗದ ರಕ್ಕಸ ತಂಗಡಿ ಯುದ್ಧದಲ್ಲಿ ಇದು ನಡೆದಿದ್ದು ಸುಮಾರು ಕ್ರಿಸ್ತಶಕ 565. 595ರಲ್ಲಿ ರಾಯರು ಅನ್ನುವರು ಅವತಾರ ಮಾಡಿದ ತಿಳ್ಕೊಳ್ಳಿ. ಇನ್ನು 30 ವರ್ಷ ಇದೆ. ವಿಜಯನಗರದ ಸೈನಿಕರು ಯವನರಿಗೆ ಸೋತು ಓಡಿ ಹೋದರು. ವಿಜಯಮತ್ತರಾದ ಮುಸಲ್ಮಾನರು ಸಂಪದ್ಭರಿತವಾದ ವಿಜಯನಗರವನ್ನು ಮುತ್ತಿ 6 ತಿಂಗಳ ಕಾಲ ಅದನ್ನು ಕೊಲೆ, ಸುಲಿಗೆ, ಅತ್ಯಾಚಾರ, ದುರಾಚಾರ, ದುರಾಕ್ರಮಗಳಿಂದ ನಾಶಪಡಿಸಿದರಂತೆ. ಇಂಥ ಅರಾಜಕತೆಯ ಸ್ಥಿತಿಯಲ್ಲಿ ಕನಕಾಚಲ ಭಟ್ಟರು ತಮ್ಮ ಮಗ ತಿಮ್ಮಣ್ಣ ಭಟ್ಟರೊಡನೆ ವಿಜಯನಗರವನ್ನು ಬಿಟ್ಟು ತುಂಡೀರ ಪ್ರಾಂತ್ಯದ ಭುವನಗಿರಿಗೆ ಬಂದು ಅನಂತರ ಕಾವೇರಿ ಪಟ್ಟಣದಲ್ಲಿ ನಿಂತರಂತೆ. ವಿಜಯನಗರದ ಪತನದೊಂದಿಗೆ ಹಿಂದೂ ಸಾಮ್ರಾಜ್ಯವೂ ಒಡೆಯಿತು. ಸಾಮಂತ ರಾಜ್ಯಗಳಾಗಿದ್ದ ತಂಜಾವೂರು, ಶ್ರೀರಂಗಪಟ್ಟಣ, ಮಧುರೆ, ಕೆಳದಿಗಳು ಈಗ ಸ್ವತಂತ್ರ ರಾಜ್ಯಗಳಾಗಿ ತಲೆ ಎತ್ತಿದವಂತೆ. ಚೋಳ ಮಂಡಲವು ತಂಜಾವೂರು ನಾಯಕರಿಗೆ ಸೇರಿತ್ತು. ತುಂಡೀರ ಮಂಡಲದ ಕಾವೇರಿ ಪಟ್ಟಣವು ಕುಂಭಕೋಣಕ್ಕೆ ಸಮೀಪವಾಗಿದ್ದು ಅದರ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪ್ರಭಾವಕ್ಕೆ ಒಳಗಾಗಿತ್ತಂತೆ. ತಂಜಾವೂರು, ಕುಂಭಕೋಣಗಳು ಆ ಕಾಲದ ಸಾಂಸ್ಕೃತಿಕ ಜೀವನದ ಕಣ್ಣುಗಳಾಗಿತ್ತು. ಅಲ್ಲಿ 100 ತ್ರಿಮತಸ್ಥ ಅಂದರೆ ಶ್ರೋತ್ರಿಯ ಬ್ರಾಹ್ಮಣರು ನೆಲೆಸಿದರು. ಅವರ ಮನೆಗಳು ಒಂದೊಂದು ಗುರುಕುಲಗಳಾಗಿದ್ದು ಅವುಗಳಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದರು. ಇವರಿಗೆಲ್ಲ ತಂಜಾವೂರು ನಾಯಕ ದೊರೆಗಳು ಉದಾರವಾಗಿ ಪ್ರೋತ್ಸಾಹ ನೀಡುತ್ತಿದ್ದಂತೆ. ವೀಣಾ ಕನಕಾಚಲ ಭಟ್ಟರು ಹಾಗೂ ಮಗ ತಿಮ್ಮಣ್ಣ ಭಟ್ಟರು ಭುವನಗಿರಿಯಲ್ಲಿ ಬಂದು ನೆಲೆಸಿದ ಸಮಯದಲ್ಲಿ ಕುಂಭಕೋಣದಲ್ಲಿ ವಿಜಯೇಂದ್ರ ತೀರ್ಥರು ದ್ವೈತ ವಿದ್ಯಾಸಿಂಹಾಸನವನ್ನು ಅಲಂಕರಿಸಿ ಶ್ರೀಮಧ್ವಾಚಾರ್ಯರ ಸಿದ್ಧಾಂತವನ್ನು ಎಲ್ಲೆಲ್ಲೂ ಪ್ರಸಾರ ಮಾಡ್ತಿದ್ರು. ತಂಜಾವೂರನ್ನು ಆಳಿದ ರಾಜರೆಲ್ಲ ಧರ್ಮಿಷ್ಠರಾಗಿದ್ದರು. ಮೂಲ ಪುರುಷ ಅಚ್ಯುತಪ್ಪ ನಾಯಕ, ಅನಂತರ ರಘುನಾಥ ನಾಯಕ, ಅವನ ಅನಂತರ ವಿಜಯರಾಘವ ನಾಯಕ. ಇವರೆಲ್ಲರೂ ಕೂಡ ಧರ್ಮಾಭಿಮಾನಿಗಳು, ಕಲಾಭಿಮಾನಿಗಳು ಆಗಿದ್ದರು. ರಘುನಾಥ ನಾಯಕನು ಸ್ವಯಂ ಕವಿಯಾಗಿದ್ದು ಪಾರಿಜಾತ ಹರಣವೆಂಬ ಕಾವ್ಯವನ್ನು ರಚಿಸಿದ್ದನಂತೆ.
ಅವನ ಕಾಲದಲ್ಲಿ ರಾಮಭದ್ರಾಂಬ ಎಂಬ ಕವಯಿತ್ರಿ ರಘುನಾಥಾಭ್ಯುದಯ ಕಾವ್ಯವನ್ನು ರಚಿಸಿ ದೊರೆಯ ಗುಣಗಳನ್ನು ಹಾಡಿದಳು. ಗೋವಿಂದ ದೀಕ್ಷಿತನು ಇವನ ಮಂತ್ರಿಯಾಗಿದ್ದನು. ಇವನು ಸಾಹಿತ್ಯ ಸುಧಾ ಎಂಬ ಗ್ರಂಥವನ್ನು ರಚಿಸಿ ಪ್ರಸಿದ್ಧನಾಗಿದ್ದನು. ಸಂಗೀತ ಶಾಸ್ತ್ರದಲ್ಲಿಯೂ ಪ್ರಕಾಂಡ ಪಂಡಿತ. ಇವನ ಮಗನೇ ಯಜ್ಞನಾರಾಯಣ ದೀಕ್ಷಿತ. ಇವರೆಲ್ಲರೂ ಕನ್ನಡಿಗರಾಗಿದ್ದು ಅನೇಕ ಗ್ರಂಥಗಳನ್ನು ರಚಿಸಿದ ವಿದ್ವಾಂಸರಾಗಿದ್ದರು. ಇವರು ಅದ್ವೈತಿಗಳಾದದ್ದರಿಂದ ಅಪ್ಪಯ್ಯ ದೀಕ್ಷಿತರಂತಹ ವಿದ್ವಾಂಸರಿಗೆ ಆಶ್ರಯ ನೀಡಿ ಅವರಿಂದ ಅನೇಕ ಗ್ರಂಥಗಳನ್ನು ಬರೆಸಿದ್ದರು. ಯಜ್ಞನಾರಾಯಣ ದೀಕ್ಷಿತನು ಮಹಾಕರ್ಮಠ ಬ್ರಾಹ್ಮಣರು. ಆ ಕಾಲದಲ್ಲಿ ಅವರನ್ನು ವಾದದಲ್ಲಿ ಸೋಲಿಸುವವರೇ ಇರಲಿಲ್ಲವಂತೆ. ಇಂಥವರನ್ನು ವಿಜಯೇಂದ್ರ ತೀರ್ಥರ ಶಿಷ್ಯರಾದ ಸುಧೀಂದ್ರ ತೀರ್ಥರು ವಾದದಲ್ಲಿ ಸೋಲಿಸಿದರಂತೆ. ದೊರೆ ರಘುನಾಥ ನಾಯಕನು ವಿಜಯೇಂದ್ರ ತೀರ್ಥರ ಶಿಷ್ಯರಾದ ಸುಧೀಂದ್ರ ತೀರ್ಥರ ವಿದ್ವತ್ತನ್ನು ಮೆಚ್ಚಿ ಅವರಿಗೆ ತುಂಬಿದ ಆಸ್ಥಾನ ಸಭೆಯಲ್ಲಿ ಕನಕಾಭಿಷೇಕ ಮಾಡಿ ಅನೇಕ ಜಹಾಗೀರುಗಳನ್ನು ಇಟ್ಟು ಗೌರವಿಸಿದ್ದನು. ಇವರೇ ಅಲ್ವಾ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಗುರುಗಳು. ಇಂಥ ಪರಿಸರದಲ್ಲಿ ಕಾವೇರಿ ಪಟ್ಟಣವನ್ನು ಸೇರಿದ್ದ ಕನಕಾಚಲ ಭಟ್ಟರು ತಮ್ಮ ತಂದೆಯ ಮರಣಾನಂತರ ದಾರಿದ್ರ್ಯಕ್ಕೆ ಸಿಕ್ಕಿ ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ತಂದೆಯಿಂದ ವೀಣಾವಾದನ ಕಲೆ ಮಾತ್ರ ತಿಳಿದಿತ್ತು. ಆದರೆ ಹಳ್ಳಿಯಲ್ಲಿ ಅದನ್ನು ಕೇಳುವವರು ಯಾರು? ಶ್ರೀಮಂತರನ್ನು ಆಶ್ರಯಿಸಿ ಅವರು ಊರಿಂದ ಊರಿಗೆ ಸಂಗೀತ ಪಾಠಗಳನ್ನು ಹುಡುಕಿಕೊಂಡು ಅಲಿಬೇಕಾಯಿತು. ಇದರ ಜೊತೆಗೆ ಪರಂಪರೆಯಿಂದ ಬಂದ ಬೋಧಕ ವೃತ್ತಿ ಇವುಗಳಿಂದ ಹೇಗೋ ಕಾಲಕ್ಷೇಪವು ನಡೆದಿತ್ತು. ಕನಕಾಚಲ ಭಟ್ಟರಿಗೆ ಜೀವನ ಸುಖಮಯವಾಗಿರಲಿಲ್ಲ. ಅವರು ಇಂಧನವನ್ನು ನೆನೆಸಿಕೊಂಡು ಸದ್ಯದ ಪರಿಸ್ಥಿತಿಯಲ್ಲಿ ಬೆಂದು ಹಣ್ಣಾಗಿ ಕಣ್ಣು ಮುಚ್ಚಿದ್ರಂತೆ. ಈಗ ಅವರ ಸಂಸಾರವನ್ನು ಮುಂದುವರಿಸುವ ಭಾರ ಮಗ ತಿಮ್ಮಣ್ಣ ಭಟ್ಟರ ಹೆಗಲಿಗೆ ಬಿತ್ತು. ಕನಕಾಚಲ ಭಟ್ಟರು ಮಗನಿಗೆ ತಿಮ್ಮಣ್ಣನೆಂದು ಹೆಸರು ಇಟ್ಟಿದ್ದರು. ಅವರಿಗೆ ಬಾಲ್ಯದಲ್ಲಿ ವೀಣಾಪಾಠ ಆಗಿತ್ತು. ತಂದೆಯಂತೆಯೇ ತಿಮ್ಮಣ್ಣ ಭಟ್ಟರು ಕೂಡ ವೈಣಿಕ ವಿದ್ವಾಂಸರಾಗಿದ್ದರು. ಇವರಿಗೆ ವೀಣಾ ತಿಮ್ಮಣ್ಣ ಭಟ್ಟರೆಂದೂ ಹೆಸರಿತ್ತು. ಈ ವೇಳೆಗೆ ಬಡತನ ಒಗ್ಗಿ ಹೋಗಿತ್ತು ಅವರಿಗೆ. ಅವರು ತುಂಡೀರದ ಅಂದರೆ ಕಾಂಚಿದೇಶ ಪಟ್ಟಣದಲ್ಲಿ ಕಾವೇರಿ ಪಟ್ಟಣದಲ್ಲಿ ವಾಸವಾಗಿದ್ದರು. ಬಂದ ಪರಿಸ್ಥಿತಿಯನ್ನು ಸಂತೋಷದಿಂದ ಸ್ವೀಕರಿಸುತ್ತಿದ್ದರು. ಮಹಾದೈವ ಭಕ್ತ ಯದೃಚ್ಛಲಾಭ ಸಂತೃಪ್ತರು ಕೂಡ ಆಗಿದ್ದರು ಅವರು. ಯಾತನೆಯ ನರಕವೂ ಆಗಿರಲಿಲ್ಲ, ಸೌಖ್ಯದ ಸ್ವರ್ಗವೂ ಆಗಿರಲಿಲ್ಲ. ಬದುಕು ಒಂದು ಅನಂತ ಅನುಭವಗಳ ಪ್ರವಾಹ ಅಲ್ಲವೇ? ಸುಖ ದುಃಖಗಳು ವಿಗ್ರಹವಾಗಿ ಮಾಡಲು ಕರ್ತಾರನು ಕೊಡುವ ಕೊಡಲಿ ಪೆಟ್ಟು ಇದ್ದಂತೆ. ಇದರಿಂದ ವಿಚಲಿತರಾಗದೆ ಎಲ್ಲವನ್ನೂ ಭಗವದರ್ಪಣ ಮಾಡಿ ಬಂದುದನ್ನು ಧೈರ್ಯವಾಗಿ ಸಂತೋಷವಾಗಿ ಎದುರಿಸಬೇಕಷ್ಟೇ. ಭಗವಂತ ಕೊಟ್ಟಿದ್ದನ್ನು ಸ್ವೀಕರಿಸಿ ತೃಪ್ತಿಯಿಂದ ಶಾಂತಿಯಿಂದ ಜೀವಿಸಬೇಕೆಂಬ ಜೀವನದ ದೃಷ್ಟಿ ತಿಮ್ಮಣ್ಣ ಭಟ್ಟರದು. ಅವರಿಗೆ ತಕ್ಕ ಪತ್ನಿ ಗೋಪಮ್ಮ. ಭಟ್ಟರು ಪುರಾಣ ಕಾಲದ ವಸಿಷ್ಠ ಅರುಂಧತಿಯರಂತೆ ಸದಾಕಾಲ ತಮ್ಮ ಸುಖಮಯವನ್ನು ಸಮಯವನ್ನು ಯಜ್ಞ ಯಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಗೋಸೇವೆ ಅತಿಥಿ ಸತ್ಕಾರ ಪುರಾಣ ಪುಣ್ಯ ಕಥೆಗಳನ್ನು ಓದುವುದರಲ್ಲಿ ಕಾಲ ಕಳೆಯುತ್ತಿದ್ದರು. ಇಂತಹ ದಂಪತಿಗಳಿಗೆ ಮೊದಲು ವೆಂಕಟಾಂಬ ಎಂಬ ಹೆಣ್ಣು ಮಗುವು ಜನಿಸಿತ್ತು. ಅನಂತರ ಗುರುರಾಜನೆಂಬ ಒಬ್ಬ ಗಂಡು ಮಗನು ಹುಟ್ಟಿದರು. ಗುರುರಾಜನಿಗೆ 8 ವರ್ಷ ಆಗುತ್ತಲೇ ಉಪನಯನವನ್ನು ಮಾಡಿದರು. ನಂತರ ಈ ದಂಪತಿಗಳು ವೆಂಕಟಾಂಬಳನ್ನು 8ನೇ ವಯಸ್ಸಿನಲ್ಲಿ ಪೂರ್ವ ಪರಿಚಿತರಾದ ಮಧುರೆಯ ನಿವಾಸಿ ಕಾಶ್ಯಪ ಗೋತ್ರದ ಪಣಿಶಾಹಿಯವರ ಮಕ್ಕಳು ಲಕ್ಷ್ಮೀ ನರಸಿಂಹಾಚಾರ್ಯರೆಂಬ ಸತ್ಕುಲ ಪ್ರಸೂತರಾದ ವಿದ್ವಾಂಸರಿಗೆ ವಿವಾಹ ಮಾಡಿದರು. ಸ್ವಲ್ಪ ಕಾಲ ನಂತರ ಒಟುವನ್ನು ತಮ್ಮ ಕುಲದೈವವಾದ ತಿರುಪತಿಯ ಶ್ರೀ ವೆಂಕಟೇಶ್ವರ ದರ್ಶನಕ್ಕೆ ಕರೆದೊಯ್ದರು. ಆ ಸ್ವಾಮಿಯ ದರ್ಶನಕ್ಕೆ ಬಂದ ಮೇಲೆ ಆ ದಂಪತಿಗಳ ಹೃದಯದಲ್ಲಿ ಅನಿವರ್ಚನೀಯ ಆನಂದ ತುಂಬಿದಂತೆ ಆಯಿತು. ಕೆಲವು ದಿನಗಳ ಯಾತ್ರೆಗೆಂದು ಬಂದವರು ಸ್ವಾಮಿಯನ್ನು ಸೇವಿಸುತ್ತಾ ದೀರ್ಘಕಾಲ ಆ ಕ್ಷೇತ್ರದಲ್ಲಿಯೇ ನಿಂತರಂತೆ. ಪ್ರತಿದಿನ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ, ಸ್ವಾಮಿ ಶ್ರೀನಿವಾಸನ ದರ್ಶನ, ಅವನ ಪ್ರಸಾದ ರೂಪವಾಗಿ ದೊರೆತ ಅಲ್ಲಿಯ ಚಿತ್ರಾನ್ನ ದಧ್ಯನ್ನ ನೈವೇದ್ಯಗಳನ್ನು ಭುಂಜಿಸಿ ಪರಿಶುದ್ಧ ಅಂತಃಕರಣರಾಗಿ ಬಹುಕಾಲ ಸ್ವಾಮಿಯ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದರು. ಒಮ್ಮೆ ದೇವಾಲಯದಲ್ಲಿ ಕುಳಿತುಕೊಂಡು ಲೋಕಾಭಿರಾಮವಾಗಿ ಆ ದಂಪತಿಗಳು ಮಾತನಾಡುತ್ತಿರುವಾಗ
ಸಮೀಪದಲ್ಲಿ ಇದ್ದ ಒಬ್ಬರು ಒಂದು ಕಣ್ಣಲ್ಲ, ಒಬ್ಬ ಮಗನಲ್ಲ, ಏಕಪುತ್ರೋ ಹ್ಯ ಪುತ್ರಸ್ತು ಏಕನೇತ್ರೋ ನೇತ್ರವಾನ್ ಎಂದು ಹೇಳಿದ ಮಾತು ಕೇಳಿಸಿತು. ಯಾಕೋ ಆ ದಂಪತಿಗಳಿಗೆ ಮಗ ಗುರುರಾಜನ ಜ್ಞಾಪಕವಾಯಿತು. ಅವನು ಆಟವಾಡುತ್ತಾ ಅವರ ಕಣ್ಣಿಗೆ ಬೀಳದೆ ಎಲ್ಲೂ ಅಡಗಿದ್ದ. ಅವನನ್ನು ಕಾಣದೆ ಆ ಮಾತೃಹೃದಯ ಕಳವಳದಿಂದ ತುಂಬಿತಂತೆ. ಅವಳು ಮಗನನ್ನು ಹುಡುಕಿಕೊಂಡು ಅಲೆದಳು. ಕಡೆಗೆ ಅವನು ದೊರೆತನು. ಸುರಕ್ಷಿತನಾಗಿದ್ದ ಅವನನ್ನು ತಬ್ಬಿಕೊಂಡು ಆ ರಾತ್ರಿಯೆಲ್ಲ ದಂಪತಿಗಳು ಚಿಂತಾಕ್ರಾಂತರಾಗಿ ಕುಳಿತಿದ್ದಂತೆ ಅದೇ ರಾತ್ರಿ ಆ ದಂಪತಿಗಳು ತಿಮ್ಮಣ್ಣ ಭಟ್ಟ, ಗೋಪಮ್ಮ ಇವರು ಪ್ರಥಮ ಬಾರಿಗೆ ವೆಂಕಟೇಶ್ವರನ ಸ್ವಾಮಿಯನ್ನು ಇನ್ನೊಂದು ಗಂಡು ಮಗುವಿನ ಸಲುವಾಗಿ ಪ್ರಾರ್ಥನೆ ಸಲ್ಲಿಸಿದರಂತೆ. ಸ್ವಾಮಿಗೆ ಅವರ ಆತ್ಮನಿವೇದನೆ ಮುಟ್ಟಿತ್ತು. ಅದೇ ದಿನ ರಾತ್ರಿ ಆ ದಂಪತಿಗಳು ದಿವ್ಯವಾದ ಒಂದು ಸ್ವಪ್ನವಾಯಿತಂತೆ. ಅದರಲ್ಲಿ ತಿರುಪತಿ ವೆಂಕಟೇಶ್ವರನು ಕಾಣಿಸಿಕೊಂಡು, ನಿಮ್ಮ ಅಭಿಷ್ಟ ಈಡೇರುತ್ತದೆ, ನಿಮ್ಮ ಶ್ರದ್ಧೆಗೆ, ಭಕ್ತಿಗೆ, ಸೇವೆಗೆ ನಾನು ಸುಪ್ರೀತನಾಗಿದ್ದೇನೆ, ನಿಮ್ಮ ಉಪಾಸನೆಗೆ ಅನುರೂಪವಾದ ಪುತ್ರನು ಶೀಘ್ರದಲ್ಲಿಯೇ ನಿಮಗೆ ಹುಟ್ಟುತ್ತಾನೆ, ಅವನಿಂದ ನಿಮ್ಮ ವಂಶ ಮಾತ್ರವಲ್ಲ ಲೋಕದ ಸಜ್ಜನರೆಲ್ಲರೂ ಉದ್ಧಾರವಾಗ್ತಾರೆ, ಸಚ್ಚಾಸ್ತ್ರ ಪ್ರಸಾರಗೊಳ್ಳುತ್ತದೆ, ಅವನಿಂದ ನೀವು ಕೀರ್ತಿಯನ್ನು, ಪುಣ್ಯವನ್ನು, ಸೌಖ್ಯವನ್ನು ಹೊಂದುವಿರಿ ಎಂದು ಹೇಳಿ ಮಾಯವಾದಂತೆ ಆಯಿತು. ಬ್ರಾಹ್ಮಿ ಮುಹೂರ್ತದಲ್ಲಿ ಆದ ಕನಸನ್ನು ನೆನೆದು ಪುಳಕಿತವಾಯಿತು. ಅವರು ತಮ್ಮ ಸ್ವಪ್ನ ವಾರ್ತೆಯಿಂದ ಆನಂದ ತುಂದಿಲರಾಗಿ ತಾವು ತಿರುಪತಿ ಯಾತ್ರೆಗೆ ಬಂದಿದ್ದು ಸಾರ್ಥಕವಾಯಿತೆಂದು ಹಿಗ್ಗಿ ಸ್ವಗ್ರಾಮವಾದ ಕಾವೇರಿ ಪಟ್ಟಣಕ್ಕೆ ಹಿಂತಿರುಗಿದರಂತೆ. ತಿಮ್ಮಣ್ಣ ಭಟ್ಟ, ಗೋಪಮ್ಮ ದಂಪತಿಗಳಿಗೆ ಶ್ರೀನಿವಾಸನ ಸ್ವಪ್ನದಲ್ಲಿ ಹೇಳಿದ ಮಾತು ಸುಳ್ಳಾಗಲಿಲ್ಲ. ಕೆಲವು ದಿನಗಳಾದ ಮೇಲೆ ಗೋಪಮ್ಮನು ಗರ್ಭ ತಳೆದು ನವಮಾಸಗಳು ತುಂಬಿ ಶಾಲಿವಾಹನ ಶಕ 1517 ಅಂದರೆ ಕ್ರಿಸ್ತಶಕ 1595ನೇ ಮನ್ಮಥನಾಮ ಸಂವತ್ಸರದಲ್ಲಿ ಪಾಲ್ಗುಣ ಶುದ್ಧ ಸಪ್ತಮಿ ಗುರುವಾರ ಶುಭ ದಿನ ಮೃಗಶಿರ ನಕ್ಷತ್ರದಲ್ಲಿ ತೇಜಸ್ವಿಯಾದ ಪುತ್ರನಿಗೆ ಜನ್ಮ ಕೊಟ್ಟಳು. ಅವನಿಗೆ ತಾಯಿ ತಂದೆ ತಮ್ಮ ಆರಾಧ್ಯ ಮೂರ್ತಿಯ ಹೆಸರಾದ ವೆಂಕಟನಾಥನ ಹೆಸರನ್ನೇ ಇಟ್ಟರಂತೆ. ಅವರು ಮಗನ ಬಾಲಲೀಲೆಗಳನ್ನು ನೋಡಿ ಸಂತೋಷಪಟ್ಟರು. ಅವರೇ ನಮ್ಮ ಕಲಿಯುಗದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಮುಂದಿನ ಭಾಗದಲ್ಲಿ ಮುಂದಿನ ವಿಚಾರವನ್ನು ನಿಮಗೆ ತಿಳಿಸುತ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.